ಎಲ್ರಿಗೂ ನಮಸ್ಕಾರ. ಈ ಕ್ಲಿಪ್ ಹಾಕ್ತೀನಿ ನೋಡ್ಕೊಂಬರ್ರಿ. ದ ನೇಮ್ ಈಸ್ ಜೆಪಿ. ಈ ಮನುಷ್ಯನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ. ಅಂಡ್ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಇವರು ರಿಜೆಕ್ಟ್ ಆಗಿರ್ತಾರೆ. ಮಂಡಲಾಧೀಶನೆಂದು ಗೊತ್ತಿರುವ ಬಲಾರೇನೆ. ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಇದಿಷ್ಟು ಸಾಕಾಗಲ್ಲ. ನೆಕ್ಸ್ಟ್ ಟೈಮ್ ಅವಕಾಶ ಸಿಕ್ಕಾಗ ಚೆನ್ನಾಗಿ ಬಳಸ್ಕೊಳ್ಳಿ, ಓಕೆನಾ? ರಿಜೆಕ್ಟ್ ಆಗಿದ್ದಕ್ಕೆ ಇವರು ಫಸ್ಟ್ ಟೈಮ್ ನಮ್ಗೆ ತುಂಬಾ ಬೇಜಾರಾಗ್ತಿದೆ. ಪರವಾಗಿಲ್ಲ, ಬೇಡ ಅಂತ ಹೇಳಿ ಕಳ್ಸಿದ್ರು ಪರವಾಗಿಲ್ಲ. ಎಬಿಲಿಟಿ ಇಲ್ಲ ಅಂತ ಕಳ್ಸಿದ್ರು. ಲೈಫ್ ಅಲ್ಲಿ ಎಲ್ಲಾ ಕಳ್ಕೊಂಡು ಬಂದು ಅವನ ಅಕ್ಕಂಡು ಏನು ಬ್ರೋ ಆಗ್ತಾ ಇಲ್ಲ ನಮ್ಗೆ. ದೇವರಡೆಗೂ ನಮ್ಗೆ ಆಗ್ತಿಲ್ಲ. ಸೋತೋಗ್ಬಿಟ್ಟೆ ಬ್ರೋ. ಆದ್ರೆ ನಂದು ಒಂದು ಪ್ರಶ್ನೆ, ಇಷ್ಟು ಮನಸ್ಸಿಗೆ ಹಚ್ಕೊಂಡು ಅಳೋ ಅವಶ್ಯಕತೆ ಇತ್ತ? ಈ ಮಾತನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ರು ರಿಯಲ್ ಟ್ಯಾಲೆಂಟ್ಸ್ ಬಂದಿದ್ರ, ಕ್ರಿಂಜ್ ಕಂಟೆಂಟ್ ಮಾಡೋರು ಇರ್ಲಿಲ್ವಾ? ಅಂಡ್ ವಿನಯ್ ಗೌಡ ಅವರು ಒಂದ್ ಸರ್ಕಲ್ಗೆ ಎಸ್ ಸಿಗುತ್ತೆ. ಇದಕ್ಕೆ ಸುಮಾರು ಜನ ಜಸ್ಟಿಫೈ ಮಾಡ್ತಿದ್ದೀರಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಟೆಕ್ನಿಕಲಿ ಈ ಕ್ವಶನ್ ರಾಂಗ್. ಸರ್ಕಲ್ ಗೆ ಸೈಡ್ಸ್ ಇಲ್ಲ ಅಂತ ಹೇಳಿದ್ರೆ ವಿನಯ್ ಅವರು ಎದ್ದು ನಿಂತು ಕ್ಲಾಪ್ ಹೊಡಿತಾರೆ, ಅದು ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಮುಂದೆ. ಅಂಡ್ ಜೆಪಿ ಬ್ರೋ ಒಂದು ಅವಕಾಶಕ್ಕಾಗಿ ಕಷ್ಟ ಪಡ್ತಾ ಇರೋದು ಸರಿನೇ. ಅದೇ ಬಿಗ್ ಬಾಸ್ ಅಲ್ಲಿ ಇದ್ದು ಒಳ್ಳೆ ಹೆಸರನ್ನ ತಗೊಂಡು ಹೊರಗ್ ಬಂದಿರೋ ಒಬ್ಬ ಕಂಟೆಸ್ಟೆಂಟ್ ಈ ಶೋ ಬಗ್ಗೆ ಹೇಳಿದ್ದಾರೆ. ಜೋರಾಗಿ ಏನಿಲ್ಲ, ಅಲ್ಲಿ ಆಡಿ ಗೆಲ್ಬೇಕು, ಜೋರಾಗಿ ಹೋಗ್ಬಿಟ್ಟಿದೀನಿ. ಅದಕ್ಕೆ ಕಿತ್ಲಾಟ. ಆ ಒಂದು ಪೀಸ್ ಹೆಚ್ಚಿಗೆ ಬಿದ್ಬಿಟ್ರೆ ಮಕ್ಕಳು ನೋಡಕ್ ಆಗಲ್ಲ. ಅಯ್ಯಪ್ಪ ಯಾಕೆ ಬಂತಿದ್ದ, ನಾನು ತಿನ್ನೋದೇ ಬಿಟ್ಬಿಟ್ಟೆ. ಓಡಾಡ್ಕೊಂಡಿದ್ದವ್ರು ಅದ್ ಹೆಂಗ್ ಒಪ್ಕೊಂಡ್ರಿ ಬಿಗ್ ಬಾಸ್ಗೆ ಅಂತ ನೀವು? ಏನ್ ಮಾಡೋದು ಇವಾಗ ನೋಡ್ರಿ, ಬಿಗ್ ಬಾಸ್ ಹೋಗ್ಬೇಕನ್ಬಿಟ್ಟು ಏನೇನ್ ವಾರಸಾಸ ಬೀಳ್ತಾರ. ಅವ್ರು 2 ವರ್ಷದಿಂದ ನನ್ನ ಹಿಂದೆ ಬಿದ್ದಿದ್ದು ಬಿಗ್ ಬಾಸ್ಗ. ನೀ ಪರೀಕ್ಷೆ 60 ಜನ, ಲಕ್ಷಾಂತರ ಆಡಿಷನ್. ಅಪ್ಪ ಅದೆಲ್ಲಾನು ನೋಡಿ TRP ಗೋಸ್ಕರ ಜನಗೆ ಮುಚ್ಚಿಡ್ಸೋದು ಇರ್ತದೆ. ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆನ ಇಷ್ಟ ಪಡೋರ್ಕಿಂತ ಹೇಟ್ ಮಾಡೋರ ಜಾಸ್ತಿ ಇದಾರೆ. ಬಟ್ ನನಗೆ ಅನಿಸ್ತಾ ಇರೋದು ಏನಂದ್ರೆ, ಇದೆಲ್ಲ ಸುದೀಪ್ ಸರ್ ಕಣ್ಮುಂದೆ ನಡೀತಾ ಇದೆ ಅಂತಂದ್ರೆ ಈ ಶೋಗೆ ಸರ್ಕಲ್ಗೆ ಸೈಡ್ಸ್ ಇಲ್ಲ ಅನ್ನೋರು ನನ್ನ ಪೇಜ್ ನ ಫಾಲೋ ಮಾಡಿ. ಕರೆಕ್ಟ್ ಸರ್. ಸರ್ಕಲ್ಗೆ ಎಷ್ಟು ಸೈಡ್ಸ್ ಸರ್? ಸಿ, ಇದು ಕ್ವೆಶ್ಚನ್ನು ನೀವು ಮ್ಯಾಥಮೆಟಿಕಲ್ ಕ್ವೆಶ್ಚನ್ನ ಅಥವಾ ಯಾವ ಕಾಂಟೆಕ್ಸ್ನಲ್ಲಿ ಕೇಳ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಾನು ಕೇಳಿದಂಥ ಕಾಂಟೆಕ್ಸ್ಟು ಒಂದು, ಅವನು ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ದ. ಓಕೆ. ಎರಡನೇದು, ಅವನು ನಿಂತಿದ್ದು ಸರ್ಕಲ್ ಒಳಗೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸರ್ಕಲ್ ಒಳಗೆ. ಓಕೆ. ಅವನ್ನ ಫಸ್ಟ್ ಕೇಳಿದ ನನ್ನ ಕ್ವೆಶ್ಚನ್ನು, ಸರ್ಕಲ್ ಒಳಗಡೆ ಬಂದೆ ನೀನು, ಓಕೆ, ಸರ್ಕಲ್ ಒಳಗೆ ನಿಂತಿದ್ಯಾ, ಸರ್ಕಲ್ ಹೊರಗಡೆ ಹೋಗಬೇಕು ಅಂದರೆ ಯು ಹ್ಯಾವ್ ಟು ಆನ್ಸರ್ ದಿಸ್ ಕ್ವೆಶ್ಚನ್ ಕರೆಕ್ಟ್ಲಿ. ಇಲ್ಲ ಅಂತಂದರೆ ಸರ್ಕಲ್ ಹೊರಗಡೆ ಹೋಗ್ತೀಯಾ. ಇದು ಡಿಸ್ಕಷನ್ ಆಗಿದ್ದು ಮುಂಚೆ, ನೀವೇನು ಟಿ ವಿನಲ್ಲಿ ನೋಡಿದ್ರೋ ಅಥವಾ ಫೋನಲ್ಲಿ ನೋಡಿದ್ರೋ ಅದಕ್ಕೆ ಮುಂಚೆ. ಅದಾದಮೇಲೆ ಐ ಆಸ್ಕ್ಡ್ ಹಿಮ್ ಅ ವೆರಿ ಸಿಂಪಲ್ ಕ್ವೆಶ್ಚನ್, ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ? ಅರ್ಥ ಆಗಲಿಲ್ಲ ಹುಡುಗನಿಗೆ ಕ್ವೆಶ್ಚನ್ನು. ಅದನ್ನು ಮೋಸ್ಟ್ಲಿ ನೀವು ನೋಡಿರೋದಿಲ್ಲ. ಮತ್ತೆ ಕೇಳಿದೆ, ಇವಾಗ ಸರ್ಕಲ್ ಒಳಗಿದೆಯಾ ನೀನು, ಎಷ್ಟು ಸೈಡ್ಸ್ ಇದೆ ಸರ್ಕಲ್ಗೆ? ಸರ್ಕಲ್ಗೆ ಸೈಡ್ಸ್ ಇಲ್ಲ ಸರ್ ಅಂದ. ಸರ್ಕಲ್ಗೆ 2 ಸೈಡ್ ಇದೆ, ಒಂದು ಇನ್ಸೈಡ್, ದಟ್ ಮೀನ್ಸ್ ಯು ಆರ್ ಸ್ಟ್ಯಾಂಡಿಂಗ್ ಇನ್ಸೈಡ್ ಅಗ್ನಿ ಪರೀಕ್ಷೆ ಮನೆ ಒಳಗೆ. ಕರೆಕ್ಟಾಗಿ ಆನ್ಸರ್ ಹೇಳಿಲ್ಲ ಅಂದರೆ ಯು ವಿಲ್ ಬಿ ವಾಕಿಂಗ್ ಔಟ್ ಆಫ್ ದ ಸರ್ಕಲ್. ಸರ್ಕಲ್ ಹ್ಯಾಸ್ 2 ಸೈಡ್ಸ್, ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಅಂತ ಹೇಳಿದ್ದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಸ್ಟ್ರಗಲ್ ಅನ್ನೋ ಒಂದು ಪದಕ್ಕೆ ಇವರೇ ಉದಾಹರಣೆ. ಇಂಥ ಮಹಾನ್ ಸಾಧಕರು ಯಾವ ರೀತಿ ಸಾಧನೆಗಳನ್ನ ಮಾಡಿದ್ರು, 7 ಸಮುದ್ರಗಳನ್ನ ದಾಟಿ, ಪರ್ವತಗಳನ್ನ ಏರಿ, ಪಾತಾಳಕ್ಕೆ ಹೋಗಿ ಬಂದು ಈ ಸ್ಟೇಜ್ಗೆ ತಲುಪೋದಕ್ಕೆ ಅವರು ಯಾವ್ಯಾವ ರೀತಿ ಸ್ಟ್ರಗಲ್ ಮಾಡಿದ್ರು ಅನ್ನೋದನ್ನ ಅವರೇ ಅವ್ರ ಬಾಯಿಂದ ಹೇಳಿದ್ದಾರೆ. ಆ ಅದ್ಭುತವಾದ ಮಾತುಗಳನ್ನ ಕೇಳ್ಕೊಬಂದು. ದೇವರಿಗೆ ನಾವುಗಳೆಲ್ಲ ಟ್ರೈ ಮಾಡಿದಾಗ್ಲೂ ಇಷ್ಟು ಈಸಿ ಇರ್ಲಿಲ್ಲ ವೇದಿಕೆ. ಚಿಲ್ರೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಪ್ಪ ನೀನು. ನಿನ್ಗೆ ಯಾರು ಎನ್ಕರೇಜ್ ಮಾಡ್ತಿದ್ರೆ ಬಾಯಿಲಿ ನಾನು ಮಾಡ್ತೀನಿ. ಇನ್ನು ಚೆನ್ನಾಗಿ ಮಾಡಬೇಕು. ಕಡಿಮೆ ಇದೆ, ಟಾರ್ಗೆಟ್ ಜಾಸ್ತಿ ಮಾಡ್ಕೊಳ್ಳಿ ಸ್ವಲ್ಪ.